Hello everyone, welcome to Wheel of Fortune 1111 by ಶಾರದಾ. ಇವತ್ತು 7/7 ಪೋರ್ಟಲ್ ಇದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವ್ರಿಗೆ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ತುಂಬ ನಂಬಿರೋ ಅಂಥ ನಿಮ್ಮ ಮನೆ ದೇವರಾಗ್ಬೋದು, ಇಲ್ಲ ಆರಾಧ್ಯ ದೈವರು ಯಾರೇ ಇದ್ರೂ, ಈಶ್ವರ, ಸಾಯಿಬಾಬಾ ಆಗ್ಬೋದು, ರಾಘವೇಂದ್ರ ಸ್ವಾಮಿ ಆಗ್ಬೋದು, ಚಲುವರಾಯ ಸ್ವಾಮಿ ಆಗ್ಬೋದು, ಯಾವ ದೇವ್ರನ್ನಾದರೂ ನೀವು ನಂಬಿಕೊಂಡು ಇವತ್ತು ಆ ದೇವರಿಂದ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಇದು ಫಸ್ಟ್ ಕಾರ್ಡು, ಇದು ಸೆಕೆಂಡ್ ಕಾರ್ಡು, ಇದು ಥರ್ಡ್ ಕಾರ್ಡ್ ಆಗಿರುತ್ತೆ. ಈ 3 ಕಾರ್ಡಲ್ಲಿ ನಿಮಗೆ ಯಾವುದು ತುಂಬಾ ಹತ್ತಿರವಾಗಿ ರೆಸೊನೇಟ್ ಆಗ್ತಾ ಇದೆ ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ. ಯಾರೆಲ್ಲ ಫಸ್ಟ್ ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೆ ಬಂದಿರೋ ಆನ್ಸರು, ನೀವು ನಂಬಿರೋ ದೇವ್ರ ಕಡೆಯಿಂದ ಬಂದಿರೋ ಆನ್ಸರು ವೀಲ್ ಆಫ್ ಫಾರ್ಚೂನ್. ವೀಲ್ ಆಫ್ ಫಾರ್ಚೂನ್ ಅಂತ ಹೇಳಿದ್ರೆ, ನೀವು ಇಷ್ಟು ದಿನ ಯಾವುದೇ ಕಷ್ಟಗಳು ನೀವು ಎದುರಿಸಿದ್ರೂ ಈಗ ಆ ಕಷ್ಟಗಳೆಲ್ಲ ಮಾಯ ಆಗಿ ನಿಮಗೆ ಒಳ್ಳೆ ಟರ್ನಿಂಗ್ ಪಾಯಿಂಟ್ ಬಂದಿರೋ ಅಂಥ ಸಮಯ ಇದು. ವೀಲ್ ಆಫ್ ಫಾರ್ಚೂನ್ ನಿಮ್ಮ ಯಾವುದೇ ಕರ್ಮಗಳಿದ್ರೂ ಅದು ಕಳೆಯೋ ಅಂಥ ಪೀರಿಯಡ್, ಇದು ಕಳೆದೋಗ್ತಾ ಇದೆ ಅಂತ ಹೇಳ್ತಿದ್ದೀನಿ. ಮತ್ತು ಇನ್ನು ಮುಂದೆ ನಿಮಗೆ ಯಾವುದೇ ಕೆಲಸ ಆದರೂ ಹೂವು ಎತ್ತದಂಗೆ ತುಂಬಾ ಸುಲಭವಾಗಿ ಆಗುತ್ತೆ ಅಂತ ಇಲ್ಲಿ ನಿಮಗೆ ನಿಮ್ಮ ನಂಬಿರೋ ದೇವರು ನಿಮಗೆ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ. ಇನ್ನು ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀರಾ, ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡಿರೋರಿಗೆ ನಿಮ್ಮ ಜೀವನದಲ್ಲಿ ಈಗ ತುಂಬಾ ಚಾಲೆಂಜಸ್ಸು, ಜಗಳಗಳು, ಕಾನ್ಫ್ಲಿಕ್ಟ್ಸ್ ಎಲ್ಲ ತುಂಬಾ ನಡೀತಾ ಇದೆ. ಅದನ್ನು ನೀವು ಧೈರ್ಯವಾಗಿ ಎದುರಿಸ್ತೀರಾ ಅನ್ನೋ ಒಂದು ಧೈರ್ಯವಾಗಿ ಎದುರಿಸೋ ಮನೋಭಾವನೆ ಇದೆ. ಅದನ್ನು ಎದುರಿಸಿ ಅಂತ ಹೇಳಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಬರ್ತಾ ಇದೆ. ಧೈರ್ಯವಾಗಿ ನೀವು ಮುನ್ನುಗ್ಗಿ ಎದುರಿಸಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸಲ್ಲಿ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಬೇಕು ಅಂತ ಇಲ್ಲಿ ನಿಮಗೆ ದೈವದಿಂದ ನಿಮಗೆ ಇಲ್ಲಿ ಆದೇಶ ಬರ್ತಾ ಇದೆ. ಇನ್ನು 3ನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿರೋರಿಗೆ 7 ಆಫ್ ಸ್ವಾರ್ಡ್ಸ್ ಎನರ್ಜಿ ಬಂದಿದೆ. 7 ಆಫ್ ಸ್ವಾರ್ಡ್ಸ್ ಎನರ್ಜಿ ಏನು ಹೇಳ್ತಾ ಇದೆ, ಇದು ಒಂದು ಬಿಟ್ರೇಯಲ್ ಎನರ್ಜಿ ಬರುತ್ತೆ. ಏನೋ ಒಂದು ಮೋಸ ಹೋಗ್ತಿರೋ ಎನರ್ಜಿ ಒಂದು, ಇಲ್ಲ ಆಫೀಸಲ್ಲಾಗ್ಬೋದು, ನಿಮ್ಮ ಸಂಬಂಧದಲ್ಲಾಗ್ಬೋದು, ಯಾವುದರಲ್ಲೇ ಆಗಲಿ ಏನೋ ಒಂದು ಮೋಸ ಹೋದಾಗ ನೀವು ಚಾಕಚಕ್ಯತೆಯಿಂದ ಕ್ಲೆವರ್ ಆಗಿ ಅದರಿಂದ ಹೇಗೆ ಎಸ್ಕೇಪ್ ಆಗಿ ಸೊಲ್ಯೂಷನ್ ಹುಡ್ಕೊಳ್ತೀರಾ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ ಅಂತ ಇಲ್ಲಿ ನಿಮಗೆ ದೇವರು ತೋರಿಸ್ತಾ ಇದೆ. ನಿಮ್ಮ ಬೆನ್ನಿಂದ ಚೂರಿ ಹಾಕೋರನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಇದು ನಿಮಗೆ ನೀವು ನಂಬಿರೋ ದೇವರು ಕೊಡ್ತಾ ಇರೋ ಒಂದು ಸಂದೇಶ. ಗುಡ್ ಲಕ್, ಹ್ಯಾವ್ ಎ ನೈಸ್ ಡೇ.